ಮೊದಲನೇ ಪ್ರಶ್ನೆ, ಜಾಗತಿಕವಾಗಿ ಸಾಮಾಜಿಕ ನ್ಯಾಯದ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಎರಡನೇ ಪ್ರಶ್ನೆ, ಭಾರತದ ಮೊದಲ ಇಂಟರ್ಸಿಟಿ ಎಲೆಕ್ಟ್ರಿಕ್ ಬಸ್ ಸೇವೆಯ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಮೂರನೇ ಪ್ರಶ್ನೆ, ವಿಶ್ವದ ಅತಿ ಕಿರಿಯ ಪುರುಷ ಎಂಬ ಈ ವರ್ಷದ ಫೆಬ್ರವರಿ 12ರಂದು ಗಿನ್ನಿಸ್ ದಾಖಲೆ ಪುಸ್ತಕ ಸೇರಿದ ಚಿತಿತ್ತು ವತನಬಿ ನಿಧನರಾಗಿದ್ದ ಅವರು ಯಾವ ದೇಶದವರು? ನಾಲ್ಕನೇ ಪ್ರಶ್ನೆ, ಪಹಲ್ ಯೋಜನೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಐದನೇ ಪ್ರಶ್ನೆ, ಮಾದಕ ವಸ್ತು ನೀತಿಯನ್ನು ತಡೆಯಲು ಯಾವ ರಾಜ್ಯ ಯೋಧಾವು ವಾರಿಯರ್ ಎಂಬ ಮೊಬೈಲ್ ಅಪ್ಲಿಕೇಶನ್ ಅಭಿವೃದ್ಧಿಪಡಿಸಿದೆ? ಆರನೇ ಪ್ರಶ್ನೆ, ಭಾರತದಲ್ಲಿ ಪ್ರತಿ ವರ್ಷ ಮಣ್ಣಿನ ಆರೋಗ್ಯ ಕಾರ್ಡ್ ದಿನ ಯಾವಾಗ ಆಚರಿಸಲಾಗುತ್ತದೆ? ಏಳನೇ ಪ್ರಶ್ನೆ, ಭಾರತದ ಹೊರಗೆ ಮೊದಲ ಯೋಗ ವಿಶ್ವವಿದ್ಯಾಲಯ ಯಾವ ರಾಷ್ಟ್ರದಲ್ಲಿ ಸ್ಥಾಪನೆಯಾಗಲಿದೆ? 8ನೇ ಪ್ರಶ್ನೆ, ಇತ್ತೀಚೆಗೆ ರಾಷ್ಟ್ರೀಯ ಜಲ ಸಮ್ಮೇಳನ ಯಾವ ನಗರದಲ್ಲಿ ನಡೆಯಿತು? 9ನೇ ಪ್ರಶ್ನೆ, 15ನೇ ಹಣಕಾಸು ಆಯೋಗವು ಇತ್ತೀಚೆಗೆ ಸ್ಥಾಪಿಸಿದ ಕೃಷಿ ರಫ್ತು ಕುರಿತು ಉನ್ನತ ಮಟ್ಟದ ಜನರ ಗುಂಪಿನ ಮುಖ್ಯಸ್ಥ ಯಾರು? 10ನೇ ಪ್ರಶ್ನೆ, ದೆಹಲಿಯಲ್ಲಿ ನಡೆಯಬೇಕಾಗಿರುವ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಯಾವ ದೇಶದ ಕುಸ್ತಿಪಟುಗಳು ಭಾಗವಹಿಸುತ್ತಿಲ್ಲ? 11ನೇ ಪ್ರಶ್ನೆ, ಕರ್ನಾಟಕ ರಾಜ್ಯದಲ್ಲಿ ಆನೆಕಾಲು ರೋಗಮುಕ್ತ ಮೊದಲ ಜಿಲ್ಲೆ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. 12ನೇ ಪ್ರಶ್ನೆ, ಇತ್ತೀಚೆಗೆ ಹೆರಿಗೆ ಸೌಲಭ್ಯ ತಿದ್ದುಪಡಿ ಕಾಯ್ದೆಯ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದ್ದು, ಈ ಕಾಯ್ದೆಯಡಿ ದತ್ತು ಪಡೆದ ತಾಯಿ ಮತ್ತು ತಂದೆ ಕ್ರಮವಾಗಿ ಎಷ್ಟು ದಿನ ಹೆರಿಗೆ ರಜೆ ನೀಡಲಾಗುತ್ತದೆ? 13ನೇ ಪ್ರಶ್ನೆ, ನೀತಿ ಆಯೋಗವು ಇತ್ತೀಚೆಗೆ ಪೋಷಣಾ ಅಭಿಯಾನದ ಸಮೀಕ್ಷೆ ನಡೆಸಿದ್ದು, ಈ ಯೋಜನೆಯನ್ನು ಅನುಷ್ಠಾನ ಮಾಡಿರುವ ಪೈಕಿ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ? 14ನೇ ಪ್ರಶ್ನೆ, ಯಾವ ಭಾರತೀಯ ಕೇಂದ್ರಾಡಳಿತ ಪ್ರದೇಶವು ಕೇಂದ್ರ ಆಡಳಿತ ನ್ಯಾಯಮಂಡಳಿ ವ್ಯಾಪ್ತಿಗೆ ಬರಲಿದೆ? 15ನೇ ಪ್ರಶ್ನೆ, ಫಿಫಾ ಅಂಡರ್-17 ಮಹಿಳಾ ಫುಟ್ಬಾಲ್ ವಿಶ್ವಕಪ್ 2020 ಅನ್ನು ಯಾವ ದೇಶವು ಆಯೋಜಿಸುತ್ತದೆ? ಸರಿಯಾದ ಉತ್ತರವನ್ನು ಕಮೆಂಟ್ ಮುಖಾಂತರ ತಿಳಿಸಿ.